ನಮಸ್ತೆ, ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾದ ಮಿಕ್ಸ್ ಸೊಪ್ಪು ಮತ್ತು ಮಿಕ್ಸ್ ಕಾಳಿನ ಸಾಂಬಾರನ್ನ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಸಿಡಿದ ನಂತರ 1 ಟೇಬಲ್ ಸ್ಪೂನು ಜೀರಿಗೆ ಹಾಕಿ, ಅದಕ್ಕೆ 7ರಿಂದ 8 ಕರಿಬೇವಿನ ಎಲೆ ಹಾಕಿ ಅದು ಚೆನ್ನಾಗಿ ಲೈಟಾಗಿ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. 2ರಿಂದ 3 ಹುಳಿ ಟೊಮೊಟೊ ಹಾಕಿದ್ದೀನಿ. 3ರಿಂದ 4 ಹಸಿರು ಮೆಣಸಿನ್ಕಾಯಿ, 3ರಿಂದ 4 ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡ್ತಿದ್ದೀನಿ. ನಂತರ ಇಲ್ಲಿ ಒಂದು 5-6 ಥರ ಕಾಳು ನೆನೆಸಿದ್ದೀನಿ. ಯಾವ ಥರ ಇರುತ್ತೋ ಅದನ್ನೆಲ್ಲ ಕಾಳು ಹಾಕಿ ನೆನೆಸಿ ಒಂದು ಓವರ್ ನೈಟ್ ನೆನೆಸಿ ಇಟ್ಟಿದ್ದೀನಿ. ಸುಮಾರು ಒಂದು 5-6 ಥರ ಕಾಳು ನೆನೆಸಿದ್ದೀನಿ ನಾನು. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು 3ರಿಂದ 4 ಥರ ಸೊಪ್ಪನ್ನು ಕೂಡ ತೊಳೆದು ವಾಶ್ ಮಾಡಿ ಇಟ್ಟಿರೋದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೆಕ್ಸ್ಟು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ನ ತೆಗೆಸ್ಬೇಕು ಕಾಳು ಚೆನ್ನಾಗಿ ಬೇಯಲಿಕ್ಕೆ. ಇದು ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಹುಣ್ಸೊಪ್ಪು, ಮಸೊಪ್ಪು ಮತ್ತು ಗಟ್ಟಿ ಸಾಂಬಾರು ಅಂತಲೂ ಕರೀತಾರೆ. ನೆಕ್ಸ್ಟು ನೋಡಿ ಬೆಂದಿದೆ. ಬೆಂದ ನಂತರ ತೆಗೆದು ನೋಡಿ ಯಾವ ಥರ ಬೆಂದಿದೆ ಅಂತ ಕಾಣ್ತಿದೆ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕಾಯಿ, 1-2 ಸ್ಪೂನು ಹುಚ್ಚೆಳ್ಳು ಪುಡಿ, ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿಸ್ಬೇಕು. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಶಾರ್ಟೇಜ್ ಇದ್ರೂ ಕೂಡ ಹಾಕ್ಕೋಬೋದು. ಇದಕ್ಕೆ ನೀವು ಹುಳಿ ಬೇಕಾದರೂ ಬಿಡ್ಬೋದು. ನಾನು ಟೊಮೊಟೊ ಹಾಕಿರೋದ್ರಿಂದ ಹುಳಿ ಬಿಡ್ತಾಯಿಲ್ಲ. ನೆಕ್ಸ್ಟು ಒಂದು ಕುದಿಸಿ ಒಂದು ಬೌಲ್ಗೆ ಸರ್ವ್ ಮಾಡಿದರೆ ತುಂಬ ರುಚಿಕರವಾದ ಸಾಂಬಾರು ರೆಡಿಯಾಗಿದೆ ನೋಡಿ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಈ ದೋಸೆ, ಚಪಾತಿ, ಪೂರಿ, ಮುದ್ದೆ ಎಲ್ಲದ್ರ ಜೊತೆ ತಿನ್ಬೋದು. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಈಸಿ ರೆಸಿಪೀಸ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.